ಇಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಗಣ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರಾದ ಎಂ.ಬಿ. ಪಾಟೀಲ್ ಸಾಹೇಬರು ಈ ನರೇಗಾ ಯೋಜನೆಯನ್ನ ಹೆಸರನ್ನ ಬದಲಾವಣೆ ಮಾಡಿರುವ ಕೇಂದ್ರ ಸರ್ಕಾರದ ಕಾರ್ಯವನ್ನ ಕುರಿತು ಅದನ್ನು ಕೈ ಬಿಡಬೇಕು ಹಾಗೂ ಅದರ ವಿರುದ್ಧವಾಗಿ ಪಕ್ಷ ಯಾವ ರೀತಿ ಹೋರಾಟ ಮಾಡಬೇಕು ಹಾಗೂ ಗ್ರಾಮೀಣ ಭಾಗದಲ್ಲಿ ಸಂಘಟನೆ ಮಾಡಬೇಕು ಅಂತಕ್ಕಂಥ ವಿಷಯದ ಕುರಿತು ಕರೆದಿರುವ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ತುಂಬ ಹೃದಯದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಎಲ್ಲರೂ ಕೂಡ ಸ್ವಾಗತ ಕೊಡ್ತಾರೆ. ಗಲಾಟೆ ಮಾಡ್ಬಿಡ್ತೇವಪ್ಪ, ಹೋಗ್ರಿ, ಯಾರು ನಿಂತ್ಬಿಡ್ರಿ, ಯಾರು ಇಬ್ರು ಹೋಗ್ರಿ ಪ್ಲೀಸ್. ಇಬ್ರು ಹೋಗ್ರು, ಗೇಟ್ ನಿಂತ್ಬಿಡ, ಯಾರು ಮಾತಾಡ್ಬಿಡ್ತೇವೆ, ಅವಾಯ್ಡ್ ಮಾಡ್ಬಿಡ್ತೇವೆ. ಎಲ್ಲರೂ ಅಲ್ಲಿ ಕಡೆ ಕ್ಲಾಸ್ ಇವತ್ತು ಇಂದಿನ ಪತ್ರಿಕಾಗೋಷ್ಠಿ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಯುಪಿಎ ಸರ್ಕಾರ ಕೇಂದ್ರ ಯುಪಿಎ ಸರ್ಕಾರದ ಸಮಯದಲ್ಲಿ 2005ರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ 7, 2005ರಂದು ಸರ್ ನೋಟಿಫೈ ಮಾಡಿದ್ರು. ತದನಂತರ ಫೆಬ್ರವರಿ 2, 2006ರಂದು 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಅದನ್ನ ಯೋಜನೆಯನ್ನು ಜಾರಿಗೊಳಿಸಿದರು. ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಲಾಭ ಹೋಗಬೇಕು ಅಂತ ಹೇಳಿ ಇದನ್ನ ಜಾರಿಗೊಳಿಸಿ ರಾಷ್ಟ್ರೀಯ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನು, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ, ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್. ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ನಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಲೋಕಲ್ ರಿಕ್ವೈರ್ಮೆಂಟ್, ಸ್ಥಳೀಯ ಬೇಡಿಕೆಗಳು. ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರ್ಬೋದು, ಕಂಪೌಂಡ್ ಇರ್ಬೋದು, ಬಾಂಧಾರ ಇರ್ಬೋದು, ಕೆರೆ ಇರ್ಬೋದು, ರಸ್ತೆಗಳಿರ್ಬೋದು, ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ರು. ಇದರಲ್ಲಿ ಪ್ರತಿ ವರ್ಷ 100 ದಿನಗಳ ಕಾಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್, 100 ದಿನಗಳ ಕಾಲ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿ. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ, ಸೋಷಿಯಲ್ ನೆಟ್ ಅಂತ ಮತ್ತು ಅಸೆಟ್ ಕ್ರಿಯೇಷನ್. ಗ್ರಾಮಗಳಲ್ಲಿ ಒಂದು ಶಾಲೆ ಆಗಲಿ, ಆಮೇಲೆ ನಮ್ಮ ಅಂಗನವಾಡಿ ಆಗಲಿ, ರಸ್ತೆ ಆಗಲಿ,
ಶಾಲಾ ಕಾಂಪೌಂಡ್ಗಳಾಗ್ಲಿ, ಬಾದಾರ ಆಗಲಿ, ಕೆರೆ ಆಗಲಿ ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಸಾಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂಥದ್ದನ್ನ ತಪ್ಪಿಸ್ತಿತ್ತು. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗಬೇಕು ಅಂತೇಳಿ, ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗಬೇಕು, ಊರಲ್ಲಿ ಸಿಗಬೇಕು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಹಾಕೋಣಂತ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಒಂದು ಯೋಜನೆ. ನಾನು ಪುನರ್ಚಿಸ್ತೇನೆ, ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಯೋಜನೆ. ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ. ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯುಪಿಎ ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ, ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಲು ಕೇವಲ 72 ತಾಸಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೆ ಅಂತ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅದನ್ನ ಹಿಂಪಡ್ಕೊಂಡು ವಿಪಿ ಜಿ ರಾಮ್ಜಿ ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಗ್ರಾಮೀಣ ಆಕ್ಟ್ ವಿಜಿ ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ಪ್ಲೇಸ್ ಮಾಡಿದ್ದಾರೆ. ಒಂದನೇದು, ಇದರಿಂದ ನಾಳೆ ಭಾಳ ಸಂಕ್ಷಿಪ್ತಪ್ಪ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು, ಎಲ್ಲಾ ರಾಜ್ಯಗಳು, ಎಲ್ಲ ಜಿಲ್ಲೆಗಳಲ್ಲಿ ಇತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸಿಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆಲ್ಲ ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ಅಂತ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದ್ದಾವೆ. ಅದರಲ್ಲಿ ಒಂದು 5 ತಗೋಬಹುದು, 20 ತಗೋಬಹುದು, 20 ಬಿಡಬಹುದು, ಅಥವಾ ಸಂಪೂರ್ಣವಾಗಿ 40 ಬಿಡಬಹುದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲಪ್ಪ ಮಾಡಿ ಕೊಡಿಸುವ ಪ್ಲೀಸ್ ಅವ್ರ ಮಾತಾಡೋದು ಬಂದಾಗ ಪ್ಲೀಸ್. ಸಾರಿ, ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡಬಹುದು, ಯಾವುದೋ ತಾಲೂಕು ತಗೋಬಹುದು, ತಾಲೂಕು ಬಿಡಬಹುದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಹೀಗಂದ್ರ ಡೈಲ್ಯೂಟ್ ಮಾಡಿದ್ರು. ಆಮೇಲೆ ಪ್ರಮುಖವಾಗಿ ನಾವು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸಿಕೊಂಡಿದ್ದಾರೆ. ಆ ಸಂವಿಧಾನಕ ಹಕ್ಕನ್ನು ಬಡವರು ಕಸಿಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನ್ ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ನಮ್ಮ ಗ್ರಾಮ ಪಂಚಾಯತ್ ಸಭೆಗಳನ್ನು ಮಾಡಿ ಅವರು ಅವರಲ್ಲಿ ಬಾಂಧವಗಳಾಗ್ಲಿ, ಕೆರೆಗಳಾಗ್ಲಿ, ಶಾಲಾ ಕಾಂಪೌಂಡ್ ಆಗ್ಲಿ, ಅಂಗನವಾಡಿ ಆಗ್ಲಿ, ಶಾಲೆಗಳನ್ನು ತಗೋಬಹುದು. ಈಗ ಇವರು ಏನ್ ಮಾಡಿದ್ರೆ ವಿಕಸಿತ
ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದೆ. ಅಂದ್ರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದ್ದಂತ ಕೆಲಸ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು, ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದು ತಿಳ್ಕೊಡ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಕೆಲಸ ಮಾಡಬೇಕು. ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದಿತ್ತು, ಅದನ್ನು ತೆಗೆದುಹಾಕಿದ್ದಾರೆ. ಅದು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ನಾನು. ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳ ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು, ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳಿರ್ಬೋದು, ಆಧಾರ ಇರ್ಬೋದು, ಕೆರೆ ಇರ್ಬೋದು, ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು, ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವಿಕಸಿತ ಭಾರತ ಯೋಜನೆಗಳು, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಮೊದಲು ಏನಿತ್ತು, ವೇಜಸ್ ಕಾಂಪೋನೆಂಟ್ ನಲ್ಲಿ, ಕೂಲಿ ಕಾಂಪೋನೆಂಟ್ ನಲ್ಲಿ 100% ಕೇಂದ್ರ ಸರ್ಕಾರ ಬರುತ್ತೆ ಇತ್ತು, 100% ವೇಜಸ್ ನಲ್ಲಿ. ಈಗ ಅದನ್ನು ತೆಗೆದುಹಾಕಿ ಅದನ್ನು 40% ರಾಜ್ಯ ಸರ್ಕಾರ ಕೊಡಬೇಕು. ಆಮೇಲೆ ಕಾಂಪೋನೆಂಟ್ ಪಾರ್ಟ್ ನಲ್ಲಿ ಬಂದು 40% ಇತ್ತು, ಮಟೀರಿಯಲ್ಸ್ ಕಾಂಪೋನೆಂಟ್ ಮಾಡಿದ್ರೆ ಸಾಮಗ್ರಿಗಳ ಕಾಂಪೋನೆಂಟ್ ಮೇಲೆ ಅದರ 40%. ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ. ಭಾರ ಮಾಡಿದ್ರು ಅಡ್ಡಿ ಇಲ್ಲ, ಆದ್ರೆ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಆಗ್ಬೇಕಾಗಿತ್ತು ಕೆಲಸ ಮಾಡ್ಕೊಂಡು ಆಯ್ಕೆ ಹೋಗಲೇ ಇಲ್ಲ. ತಡೆಯುವಾಗ ಅವರೇನು ರಸ್ತೆ, ಚರಂಡಿ, ಶಾಲೆ ರೂಮು, ಕಂಪೌಂಡು, ಅಂಗನವಾಡಿ ಅಧಿಕಾರ ಇಲ್ಲ. ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ್ದಾರೆ. ಈಗ ಕೇಳಿ ಆ 125 ದಿವಸದಲ್ಲಿ 2 ತಿಂಗಳು ಸೀಸನ್ ತೆಗಿಬೇಕಂತ. ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವರು ಇರ್ತೀವಿ, ನಾವೇನು ಕೆಲಸ ಕೊಡ್ತೀವಿ ತಗೋಬೇಕು. ಅವ್ರು ಕೆಲಸ ಕೊಡ್ಲಿಕ್ಕೆ ಹೋಯ್ತು, ಮಿನಿಮಮ್ ಗ್ಯಾರಂಟಿ ಇರೋದಿಲ್ಲ ಇದರಲ್ಲಿ ವೇಜಸ್. ಸ್ವಲ್ಪ